ನಿಜಾನಾ? ಕತ್ಲೆಲ್ಲೂ ಕಣ್ ಕುಗ್ತಾ ಇದೆಯಲ್ಲ ಗುರು. 5 ಲಕ್ಷ ಡೀಲ್ ಒಪ್ಕೊಂಡ್ ಬಂದಿದ್ದಕ್ಕೆ ಆ ದೇವ್ರು ಇಂಥ ಆಫರ್ ಕೊಟ್ಟವನೆ. ಅಂಬಿ, ನಿನ್ಮೇಲೆ ಅಂಬೆಗಾಲಿಡೋ ಕೂಸಲ್ಲ, ಅಂಬಾನಿ ಆಗೋ ಪೀಸು. ಗೋವಿಂದ 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 ಗೋವಿಂದ. ಲೇ ಕಾಮಿನಿ, ಸರಿಯಾಗೇ ನಾಟಕ ಆಡ್ತೀಯ. ಬಾ, ನನಗ್ ಮಾಡ್ತೀನಿ. ಕರ್ಮ. ಅಪ್ಪ, ಈ ನಿಧಿ ನನಗೇ ಸಿಗೋ ಹಂಗಾಗ್ಲಿ. ಏ ಕಮ್ಲಿ, ಅಲ್ಲೇನ್ ಮಾಡ್ತಿದ್ಯಾ? ಅದು ಯಾರೋ ಬಂದಂಗಾಯ್ತು. ಇಷ್ಟೊತ್ತಲ್ಲಿ ಯಾರು ಬರ್ತಾರೆ? ಬಾ ಮಲ್ಕೋ. ಮಲ್ಕೋ. ಕಮ್ಲಿ, ಕಮ್ಲಿ. ಹಾ, ಅಯ್ಯೋ ದೇವ್ರೆ, ನಿನ್ ನಿದ್ದೆಲ್ ನಡೆಯೋ ಕಾಯಿಲೆ ಬೇರೆ ಇದ್ಯಾ? ಬಾ ಮಲ್ಕೋ. ಮಲ್ಕೋ. ಯಾವತ್ತೂ ನಮ್ಮ ಸ್ವಂತದನ್ನ ಇನ್ನೊಬ್ಬರಿಗೆ ಬಿಟ್ಕೊಡ್ಬಾರ್ದು.
ಅಜ್ಜಿ ನಿನ್ನ ನನ್ನ ನಿಧಿ ಕಾಯಕ್ಕೆ ಹೇಳಿದ್ರೆ ನೀನ್ ಇಲ್ಲಿದ್ಯಾ? ಋಷಿ, what the hell is this? ಅಜ್ಜಿಗೆ ಈ ವಿಷಯ ಗೊತ್ತಾದ್ರೆ ಅವ್ರಿಗೆ ಬೇಜಾರಾಗಲ್ವಾ? ನಿಂಗೂ ಬುದ್ಧಿ ಬೇಡವಾ? ಏಯ್ ಕಮಲಿ, ಬಾರೆ. ಥ್ಯಾಂಕ್ಸ್ ಕಮಲಿ ಅವರೇ. ತುಂಬ ದಿನ ಆದಮೇಲೆ ಒಳ್ಳೆ ನಿದ್ದೆ ಮಾಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಕತೆ ಸಖತ್ ತಮಾಷೆ ಆಗಿದೆ ಕಣೆ. ನಿನ್ ಕತೆಗಿಂತ ಏನ್ ತಮಾಷೆ ಇಲ್ಲ ಬಿಡು. ನೀನ್ ಮದ್ವೆ ಆಗೋ ಹುಡ್ಗ ಆ ಕೆಲ್ಸದವಳ ಜೊತೆ ಓಡಾಡ್ತಿದ್ದಾನಲ್ಲ, ಅದಕ್ಕಿಂತ ಇದೇ ಎಷ್ಟು ಬೆಟರ್. ಏ ಕಮಲಿ, ಬಾರೆ. ಯಜಮಾನ್ರು ಇದನ್ನ ನೆನೆ ನನಗೆ ಕೊಟ್ಟಿದ್ದು. ಇದನ್ನ ಯಾಕೋ ನನ್ಗವ್ರಿಗೆ ಕೊಡೋದಕ್ಕೆ ಮನ್ಸೇ ಆಗ್ತಾ ಇಲ್ಲ. ಇನ್ನೊಂದ್ಸಲ ಇದು ಇದು ಆದಿತ್ಯನ ಜಾಕೆಟ್ ತಾನೆ? ನೀನ್ ಯಾಕೆ ಹಾಕೊಂಡಿದ್ಯಾ? ಅದು ಏ ಬಿಚ್ಚೆ ಸಾಕು, ಬಿಚ್ಚೆ. ಆದಿತ್ಯನ್ ಸಂಬಂಧಪಟ್ಟಿದ್ ಏನೇ ಇದ್ರು ಅದ್ ನನಗ್ ಮಾತ್ರ ಸ್ವಂತ, ನೆನ್ಪಿಟ್ಕೋ. ಎಂಥ ಸುಸಂದರ್ಭ ಅಲ್ವಾ? ನಾವಿಲ್ಲಿಗೆ ಬರ್ತೀವಿ, ನೀವು ನಮಗೆ ಸಿಗ್ತೀರಾ, ಎಲ್ಲರೂ ಒಟ್ಟಿಗೆ ಇರ್ತೀವಿ ಅಂತ ಅನ್ಕೊಂಡೇ ಇರಲಿಲ್ಲ. ಹೌದು ಅನ್ನಪೂರ್ಣಮ್ಮ ಅವರೇ, ಅದು ಈ ಸಂಕ್ರಾಂತಿ ಹಬ್ಬದ ದಿನನೇ ನಾವೆಲ್ಲರೂ ಒಟ್ಟಿಗೆ ಇರ್ತೀವಿ, ಒಟ್ಟಿಗೆ ಆಚರಿಸ್ತೀವಿ ಅಂತಾನು ಅಂದ್ಕೊಂಡಿರ್ಲಿಲ್ಲ ಅಲ್ವಾ? ಸಂಕ್ರಾಂತಿ ಅಂತಂದ್ರೆ ಬದಲಾವಣೆ. ಈಗಾಗ್ಲೇ ಒಂದು ಒಳ್ಳೆ ಬದಲಾವಣೆ ನಮ್ಮಲ್ಲಿ ಆಗ್ಬಿಟ್ಟಿದೆ. ವೈರತ್ವ ಸಾಧಿಸ್ಬೇಕು ಅಂತ ಬಂದವರು ಈಗಾಗಲೇ ಸ್ನೇಹ ಸಂಪಾದಿಸಿದೀವಿ. ಎರಡೂ ಕುಟುಂಬದವರು ಒಟ್ಟಿಗೆ ವಿಜೃಂಭಣೆಯಿಂದ ಸಂಕ್ರಾಂತಿ ಹಬ್ಬ ಆಚರಿಸೋಣ. ಇದಕ್ಕಿಂತ ಒಳ್ಳೆ ಬದಲಾವಣೆ ಬೇಕಾ? ಹೌದು ಅಖಿಲ ಅವರೇ, ಈ ಸಂಕ್ರಾಂತಿನಂತೂ ನಾವು ಜೀವನದಲ್ಲಿ ಮರೆಯೋ ಹಾಗೇ ಇಲ್ಲ. ಈ ಹಬ್ಬದ ಸಡಗರ ಸಂಭ್ರಮನ ಎಲ್ಲರೂ ಒಟ್ಟಿಗೆ ಆಚರಿಸೋಣ. ಅದಕ್ಕೂ ಮುಂಚೆ ಈ ಆಚರಣೆನ ಎಲ್ಲರೂ ಹಂಚ್ಕೊಂಡು ಮಾಡೋಣ. ಪಾರ್ವತಿ, ಹಬ್ಬಕ್ಕೆ ಬೇಕಾಗಿರೋ ಎಲ್ಲ ತಯಾರಿನೂ ಗ್ರ್ಯಾಂಡಾಗಿ ಮಾಡ್ಕೊಮ್ಮ. ಯಾವುದಕ್ಕೂ ಕುಂದು ಕೊರತೆ ಬರಬಾರ್ದು. ಸರಿ ಅಮ್ಮ.
ಮಾಡ್ತಿದ್ಯಾ ಬಿಡು. ನಿನ್ಗೆ ಹೂ ಹಾಕಕ್ಕೆ ಹೆಲ್ಪ್ ಮಾಡ್ತಿದ್ದೇನೆ. ನೀನ್ ಎಷ್ಟ್ ಚೆನ್ನಾಗಿ ಹೆಲ್ಪ್ ಮಾಡ್ತಿದ್ಯಾ ಅಂತ ನನಗೆ ಗೊತ್ತು, ಬಿಡು ನಾನು ಮಾಡ್ತೀನಿ. ಆದ್ರೂ ಸ್ವಲ್ಪ ಹೆಲ್ಪ್ ಬೇಕಲ್ವಾ ನಿನ್ಗೆ? ಆಯ್ತು. ಇದು ನೋಡಿ, ಇಲ್ಲಿ ಹೂವು ಸಿಗಾಕೊಂಡಿದೆ, ನಿಂಗೆ ಯಾವಾಗ್ಲೂ ಹೆಲ್ಪ್ ಬೇಕಾಗುತ್ತೆ. ನಾನು ಮಾಡಿ ಅಯ್ಯೋ, ಯಾಕೆ ಇಷ್ಟೊಂದು ಗಾಬರಿ? ಅದು ಮಾಮ್, ಅದು ಹೂವು ಕಟ್ತಾ ಇದ್ವಿ, ಹೂವು ಬಿದ್ದೋಯ್ತು, ಅದು ಅಲಂಕಾರ ಮಾಡೋವಾಗೆಲ್ಲ ಸ್ವಲ್ಪ ಕಷ್ಟ ಆಗೋಯ್ತು, ಹೆಲ್ಪ್ ಮಾಡ್ತಾ ಇದ್ದೆ ಮಾಮ್. ಸರಿ ಸರಿ, ಅಲಂಕಾರ ಚೆನ್ನಾಗೇ ಇದೆ. ಸರಿ ಮಾಮ್, ಬ್ರೋ ಒಬ್ಬನೇ ಇದ್ದಾನೆ, ನಾನು ಹೋಗ್ಬಿಡ್ತೀನಿ. ಪ್ರೀತು, ಇಲ್ಲಿ ಜನ ನೀವು ಒಬ್ಳೆ ಆಗ್ಬಿಡ್ತಾಳೆ. ಅದು ಕರೆಕ್ಟ್. ಮುಂದುವರಿಸಿ, ಅಲಂಕಾರ ಚೆನ್ನಾಗಿದೆ. ಸರಿ ಮಾಮ್, ಸರಿ. ಹೋದ್ರು ಹೆಲ್ಪ್ ಮಾಡಿ ನೋಡು, ಇದನ್ನ ಹಿಂಗೆ ಕಟ್ಬಿಟ್ಟು ಸ್ವಲ್ಪ ಯಾರಿದು ಗಂಟು ಹಾಕಿರೋದು? ನಾನಲ್ಲ ರೀ. ನೀವ್ ಯಾಕ್ರಿ ಕೆಲ್ಸ ಎಲ್ಲ ಮಾಡ್ತಿದ್ದೀರಾ? ಇದನ್ ಮಾಡಕ್ಕೆ ಹೆಣ್ಮಕ್ಳಿದಾರೆ. ಅಯ್ಯೋ, ಗಂಡ್ಸಿಗೆ ಯಾಕೆ ಗೌರಿ ದುಃಖ ನಂಗೆ? ನೀವ್ ಯಾಕ್ರಿ ಇದನ್ನೆಲ್ಲ ಮಾಡ್ತೀರಾ? ನೀನಂತೂ ಹೆಲ್ಪ್ ಮಾಡಲ್ಲ, ಹೆಲ್ಪ್ ಮಾಡೋರ್ಗೂ ಬಿಡಲ್ಲ, ಬಂದ್ಬಿಟ್ಲು ಬುದ್ಧಿ ಹೇಳಕ್. ನಿಮ್ ಕರ್ಮ ಅನ್ಭವ್ಸಿ. ಅಪ್ಪ, ನನ್ ಸ್ವಲ್ಪ ಎನರ್ಜಿ ಸೇವ್ ಆಯ್ತು. ಕೆಲ್ಸ ಮಾಡಕ್ಕೆ ಕೆಲ್ಸದವ್ರನ್ನ ಇಟ್ಕೊಳ್ಳೋದ್ ಬಿಟ್ಟು ಎಲ್ಲ ಕೆಲ್ಸನೂ ಇವ್ರೇ ಮಾಡ್ತಾರಂತೆ. ಕಂಜೂಸ್ ಗಿರಾಕಿಗಳಪ್ಪ. ಅಮ್ಮ, ಏನಾದರೂ ಹೆಲ್ಪ್ ಮಾಡಲ್ಲ? ಓ ಹೆಲ್ಪ್ ಮಾಡ್ತೀರಾ? ಮಾಡಿ ಮಾಡಿ. ಪಾರ್ವತಿ, ಏನ್ ಮಾಡ್ತಾ ಇದೀಯಾ? ಯಜಮಾನ್ರೆ, ತೋರಣ ಕಟ್ಟೋದಕ್ಕೆ ಕೈ ಎಟಕ್ತಾ ಇಲ್ಲ. ಪಾರ್ವತಿ, ನಿನ್ ಕೈಗೆ ಎಟಕದೇ ಇರೋ ಕೆಲಸ ನೀನ್ ಯಾಕೆ ಮಾಡ್ತೀಯಾ? ಸ್ಟೂಲ್ ತಗೋ. ನಿಂತ್ಕೋ, ಬೈ. ನಿನಗೆ ಆ ನಿಧಿ ಮೇಲೆ ಕಣ್ಣಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದ್ರೆ ಆ ನಿಧಿನ ನೀನು ಇಬ್ರು ಸೇರಿ ಡೀಲ್ ಮಾಡ್ಬೇಕು, ಯಾರಿಗೂ ಗೊತ್ತಾಗಬಾರ್ದು ಅಷ್ಟೇ. ಹಲೋ, ಏನ್ ಡೀಲು, ಏನ್ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗೇನು ಇಲ್ವಲ್ಲ, ಅದು ಯಾವ್ಯಾವ ಕೆಲಸ ಯಾರ್ಯಾರು ಹೇಗ್ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ಕೊತಾ ಇದ್ದು ಅಷ್ಟೇ. ನಿಜಾನಾ? ಹಾಯ್, ಹಲೋ.
ಇದು ಒಂದಿನ ಗಿಫ್ಟ್ ಕೊಡ್ತಿದ್ದೀರಾ? ಅರೆ ಗಿಫ್ಟ್ ಅಲ್ಲ, ಇದು ನೆನ್ನೆ ರಾತ್ರಿ ನೀವು ನನ್ನ ಮೇಲೆ ಮಲಗಿದ್ರಲ್ಲ, ಆಗ ಪುಲ್ಲೋವರೆಗೆ ಸಿಗಾಕೊಂಡಿತ್ತಲ್ಲ ಅದು. ಅಯ್ಯೋ ಮೇಷ್ಟ್ರೆ, ಏನಾಯ್ತು ನಿಮ್ಗೆ? ಇಲ್ಲಿ ಸರಿಯಾಗಿದ್ದಂದ್ರೆ ನೀವೊಬ್ರೆ, ನಿಮ್ಗೂನಾ? ಅರೆ ಏನ್ ಹೇಳ್ತೀರಾ, ನೆನ್ನೆ ರಾತ್ರಿ ನಾನು ನಿಮ್ಮ ಹತ್ರ ಪಾಪ ನಿಮ್ಮಿಬ್ಬರಿಗೂ ಡಿಸ್ಟರ್ಬ್ ಆಗ್ತಿದ್ಯೇನೋ, ಬಟ್ ನನಗೆ ಕಮಲಿ ಜೊತೆ ಒಂಚೂರು ಕೆಲಸ ಇತ್ತು. ಥ್ಯಾಂಕ್ ಯು. ನೋಡು, ನೀನು ಅಲ್ಲಿಗೆ ಹೋದರೆ ಎಲ್ಲರೂ ಸೇರಿಕೊಂಡು ಆ ಪೂಜೆ ಈ ಪೂಜೆ ಅಂತ ಶುರು ಮಾಡಿಬಿಡ್ತಾರೆ. ನೀನಂತೂ ಎಲ್ಲ ಹಾಳು ಮಾಡಾಕ್ತೀಯಮ್ಮ. ಅದಕ್ಕೆ ನೆಟ್ಟಿಗೆ ರೂಮಲ್ಲಿದ್ದರೆ ವಾಸಿ, ಬಾ. ಲಾಕ್ ಮಾಡಲ್ಲ ತಾನೆ? ಲಾಕ್ ಮಾಡಿದ್ರೇ ಒಳ್ಳೇದು ದಡ್ಡಿ, ಇಲ್ಲ ಅಂದರೆ ನಿನಗೆಲ್ಲರೂ ಬಂದು ತಲೆ ತಿಂದ್ಬಿಡ್ತಾರೆ, ಬಾ. ನಿಂತ್ಕೊಳ್ಳೆ. ಏಯ್, ರಾತ್ರಿ ಎಲ್ಲ ನೆನೆಸ್ಕೊಂಡ್ರೆ ನಿನ್ನ ಸಾಯಿಸ್ಬಿಡ್ಬೇಕು ಅನ್ಸುತ್ತೆ. ರಾತ್ರಿ ಎಲ್ಲ ಜೊತೆಲೇ ಇದ್ರೇನೆ ನಿಂಗೆ ಸ್ವಲ್ಪ ನಾಚಿಕೆ ಇಲ್ವಾ? ಏಯ್, ನಾನ್ ನಿನಗೇನು ಹೇಳ್ದೆ? ಅವನ ಜೊತೆ ಎಷ್ಟಿರ್ಬೇಕು ಅಷ್ಟೇ ಇರ್ಬೇಕು ಅಂತ ತಾನೆ? ನೀನು ಅವನ ಜೊತೆ ಕಮಲಿ ತರ ಇರ್ಬೇಕು, ಹೌದು, ಬಟ್ ಕಮಲಿನೇ ಆಗೋದೇನ್ ಬೇಡ. ಇವಳು ಇಲ್ಲಿಗೆ ಹೇಗೆ ಬಂದ್ಲ ಬೇಬಿ? ಅಮ್ಮಮ್ಮ, ಅವಳನ್ನ ನಾನೇ ಕರ್ಕೊಂಡ್ ಬಂದಿದ್ದು. ಇಲ್ಲ ಬೇಬಿ, ಈಗ ತಾನೇ ನಾನು ಇವಳ ರೂಮ್ ಒಳಗೆ ಹಾಕಿ ಲಾಕ್ ಮಾಡಿ ಬಂದೆ. ಏನ್ ಹೇಳ್ತಿದ್ದೀರಾ ಅಮ್ಮಮ್ಮ? ದೇವ್ರಾಣಿಗೂ ಬೇಬಿ, ಈಗಷ್ಟೇ ಅಲ್ಲೊಬ್ಳಿದಾಳೆ. ಹಾಗಾದ್ರೆ ಇವಳು ಯಾರು? ಮೊದ್ಲೇ ನನಗೆ ತಲೆ ಕೆಟ್ಟಿದೆ, ಸುಮ್ಮನೆ ಹಿಂಸೆ ಕೊಡ್ಬೇಡಿ. ಬೇಬಿ, ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನನ್ನ ಕೈಯಾರೆ ನಾನೇ ಕೂಡಾಕ್ ಬಂದಿದ್ದೆ. ಓಕೆ, ನೀವ್ ಕೈಯಾರೆ ಕೂಡಾಕಿದ್ ಸರಿ, ಈಗ ಕಣ್ಣಾರೆ ನೋಡ್ತಿದ್ದೀರಲ್ಲ. ಇವಳು ರಾತ್ರಿ ಇಡೀ ಋಷಿ ಜೊತೆನೆ ಇದ್ಲು ಅಮ್ಮಮ್ಮ. ನನ್ಗಂತೂ ಏಯ್, ನೀನೇನ್ ಲೂಸಾ ದಡ್ಡಿ? ಇವಳು ನಿಧಿ ಹತ್ರ ಇದ್ಲು ಕಣೆ. ಅಮ್ಮಮ್ಮ, ನನ್ನ ಹತ್ರನೇ ಹೀಗೆ ಮಾತಾಡ್ತೀರಾ? ಬೇಬಿ ನೋಡು, ಒಂದು ಸಲ ಹೇಳಿದ್ರೆ ಅರ್ಥ ಮಾಡ್ಕೋಬೇಕು, ಇಲ್ಲ ಅಂದ್ರೆ ನನಗೂ ಕೋಪ ಬರುತ್ತಷ್ಟೇ. ಕಮಲಿ, ಅವಳು ಬೇರೆ ಬಂದ್ಲು. ಕಮಲಿ, ನೀನೇನ್ ಮಾಡ್ತಿದ್ಯಾ ಇಲ್ಲಿ? ಬಾ, ನಾವಲ್ಲಿ ರಂಗೋಲಿ ಹಾಕ್ಬೇಕು. ಅವಳೇನ್ ಬರಲ್ಲ, ನೀನ್ ಹೋಗು. ಯಾಕೆ? ಅಲ್ಲಿ ಅಜ್ಜಿ, ಅಖಿಲಮ್ಮ, ರಿಷಿ ಸರು ಎಲ್ಲರೂ ಕಾಯ್ತಾ ಇದ್ದಾರೆ. ಕಮಲಿ, ನೀನ್ ಬರ್ಲೇಬೇಕು, ಬಾ ಹೋಗೋಣ. ಪಾರ್ವತಿ, ನಿಂಗ್ಯಾಕೆ ಊರವ್ರು ಸಾಬ್ರಿ? ನಿಂದ್ ಎಷ್ಟಿದೆಯೋ ಅಷ್ಟು ನೋಡ್ಕೊಂಡು ಹೋಗ್ತಾ ಇರ್ಬೇಕು.